ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಮಾರ್ಚ್ 11, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಮಾಸ್ಕೋ ಮೇ ಎಂಗೇಜ್ ಇನ್ ಫಾಲ್ಸ್ ಫ್ಲಾಗ್ ಕೆಮಿಕಲ್ ಅಟ್ಯಾಕ್ಸ್ ಸೇಸ್ US. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ರೀಜನಲ್ ಗ್ರೂಪಿಂಗ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇನ್ನು ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ದ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ನಡಿನಲ್ಲೂ ಸಹ ಇದನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಥವಾ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ರಷ್ಯಾದವರು ಒಂದು ಕ್ಲೇಮನ್ನು US ಗೌರ್ಮೆಂಟ್ಗೆ ಕೊಟ್ಟಿರ್ತಾರೆ. ಸೊ ಏನು ಕ್ಲೇಮ್ ಅಂತಂದರೆ, ಉಕ್ರೈನಲ್ಲಿ USಗೆ ರಿಲೇಟೆಡ್ ಇರುವಂಥ ಕೆಮಿಕಲ್ ಮತ್ತು ಬಯಾಲಜಿಕಲ್ ವೆಪನ್ ಲ್ಯಾಬ್ಸ್ಗಳು ಇದಾವೆ ಅನ್ನುವಂಥದ್ದನ್ನು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ USA ಸಹ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನುವಂಥದ್ದನ್ನು US ಕಡೆಯಿಂದ ಬಂದಿರುವ ರೆಸ್ಪಾನ್ಸನ್ನು ನೋಡ್ಬೋದು. ಸೊ ಯಾವುದೇ ರೀತಿಯಾದಂಥ ಆಪರೇಷನನ್ನು ಅವರು ಮಾಡ್ತಾ ಇಲ್ಲ. ಕೆಮಿಕಲ್ ಮತ್ತು ಬಯಾಲಜಿಕಲ್ ವೆಪನ್ಗೆ ಸಂಬಂಧಪಟ್ಟಂತೆ ಏನು ಲ್ಯಾಬ್ ಇಲ್ಲ ಅನ್ನುವಂತೆ ಇವಾಗ US ಅಲ್ಲಿ ಬ್ಯಾನ್ ಆಗಿರೋದನ್ನು ಅಥವಾ ವಾರ್ಫೇರ್ಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ ವೆಪನ್ಸನ್ನು ಯೂಸ್ ಮಾಡ್ತಾ ಇಲ್ಲ, ರಷ್ಯಾದವರು ಒಂದು ಫಾಲ್ಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೇಕು. ಸೊ ಬಯಾಲಜಿಕಲ್ ವೆಪನ್ಗೆ ಸಂಬಂಧಪಟ್ಟಂತೆ ಏನಾದರೂ ಕನ್ವೆನ್ಷನ್ಸ್ ಇದಾವ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಥವಾ ಆ್ಯಕ್ಚುಲಿ ಬಯೋಟೆರರಿಸಮ್ ಅಥವಾ ಬಯಾಲಜಿಕಲ್ ವೆಪನ್ಸ್ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಮೇಜರಾಗಿ ಏನು ಕನ್ಸರ್ನ್ಸ್ಗಳಿದಾವೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಸೊ ಸ್ಟ್ಯಾಟಿಕ್ ಪೋರ್ಷನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಬಯಾಲಜಿಕಲ್ ವೆಪನ್ಸ್ ಅಂದರೆ ಏನು, ಅದಕ್ಕೆ ರಿಲೇಟೆಡ್ ಇರುವಂಥ ಕನ್ವೆನ್ಷನ್ ಅನ್ನು ಇವತ್ತು ಅಬ್ಸರ್ವ್ ಮಾಡೋಣ. ಸೊ ಮೊದಲೇದಾಗಿ ಬಯೋಟೆರರಿಸಮ್ ಅಥವಾ ಬಯೋಲಾಜಿಕಲ್ ಅಟ್ಯಾಕ್ ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಬಯಾಲಜಿಕಲ್ ಏಜೆಂಟ್ಸನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ವಾರನ್ನು ಮಾಡಲಾಗುತ್ತೆ ಅಥವಾ ಯುದ್ಧವನ್ನು ಮಾಡಲಾಗುತ್ತೆ ಬೇರೆ ಕಂಟ್ರಿಗಳ ಮಧ್ಯೆ ಅಂದಾಗ. ಬಯಾಲಜಿಕಲ್ ಏಜೆಂಟ್ಸ್ ಅಂತಂದರೆ ಯಾವ್ಯಾವು? ಇದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಫಂಗೈ ಇರ್ಬೋದು. ಸೊ ಇಲ್ಲಿ ಮೇಜರಾಗಿ ಈ ಒಂದು ನ್ಯಾಚುರಲ್ ಟಾಕ್ಸಿನ್ಸನ್ನು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇವತ್ತು ಹ್ಯೂಮನ್ ಪಾಪ್ಯುಲೇಷನ್ಸ್ಗೆ ಹಾರ್ಮ್ ಮಾಡ್ಬೋದು, ಅಥವಾ ಪರ್ಟಿಕ್ಯುಲರ್ ಆ್ಯನಿಮಲ್ಸ್ ಅಥವಾ ಕ್ರಾಪ್ ಮೇಲೆ ಇವತ್ತು ಟಾರ್ಗೆಟ್ ಮಾಡುವಂಥದ್ದು. ಸೊ ಇಲ್ಲಿ ಬಯಾಲಜಿಕಲ್ ವೆಪನ್ಸು ಯಾವಾಗಲೂ ಹೆಂಗಂತಂದರೆ, ಇವಾಗ ಯಾವುದಾದ್ರೂ ಒಂದು ಮಿಸೈಲ್ ಇರುತ್ತೆ ಅಥವಾ ಏರೋಸಾಲ್ ಡಿವೈಸ್ ಇರುತ್ತಲ್ಲ, ಅದಕ್ಕೆ ಇದನ್ನು ಅಟ್ಯಾಚ್ ಮಾಡಲಾಗುತ್ತೆ. ಸೊ ಬಯಾಲಜಿಕಲ್ ವೆಪನ್ಸ್ ನಡಿನಲ್ಲಿ ಒಂದು ಡೆಲಿವರಿ ಸಿಸ್ಟಮ್ ಜೊತೆಗೆ ಆ ಒಂದು ಬಯಾಲಜಿಕಲ್ ಏಜೆಂಟನ್ನು ಅಟ್ಯಾಚ್ ಮಾಡೋದ್ರ ಮುಖಾಂತರ ಬೇರೆ ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಲಾಗುತ್ತೆ. ಇಲ್ಲಿ ಮೇಜರಾಗಿ ಒಂದು ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ಏನಂತಂದರೆ ಬ್ಯಾಸಿಲಸ್ ಆಂಥ್ರಾಸಿಸ್. ಸೊ ಇದೊಂದು ಆಂಥ್ರಾಕ್ಸನ್ನು ಕಾಸ್ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ. ಇದನ್ನು ಮೇಜರಾಗಿ ಬಯಾಲಜಿಕಲ್ ಅಟ್ಯಾಕ್ ನಡಿನಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಏರ್ ಬಾರ್ನ್ ಇರುವಂತಹ ಅಥವಾ ಡಿಸ್ಪೋಷನ್ ಸಿಸ್ಟಮನ್ನು ಇಲ್ಲಿ ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ಪ್ಯಾಥೋಜನನ್ನು ಒಂದು ಪಾಪ್ಯುಲೇಷನ್ ಅಥವಾ ಒಂದು ಪರ್ಟಿಕ್ಯುಲರ್ ರೀಜನ್ ಮೇಲೆ ಅಟ್ಯಾಕ್ ಮಾಡಲಾಗುತ್ತೆ. ಇದರಿಂದ ಅಲ್ಲಿರುವಂತಹ ಪಾಪ್ಯುಲೇಷನ್ನು ಡೆಸ್ಟ್ರಾಯ್ ಆಗ್ಬೋದು, ಅಥವಾ ಯಾವುದಾದ್ರು ಡಿಸೀಸ್ಗೆ ಅವರು ಸಸೆಪ್ಟೆಬಲ್ ಆಗ್ಬೋದು. ಕೊನೆಗೆ ಆ ಒಂದು ಏರಿಯಾದಲ್ಲಿರುವಂತಹ ಎಲ್ಲ ಜನರು ಸಹ ಸತ್ತು ಹೋಗ್ಬೋದು. ಆ ರೀತಿಯಾದಂಥ ಸಿಚುವೇಶನ್ಸು ಸಹ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಇವಾಗ ಕ್ರಾಪ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತಂದರೆ ಅಥವಾ ಅಗ್ರಿಕಲ್ಚರ್ ಪ್ಯಾಥೋಜನ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಒಂದು ಕಂಟ್ರಿನಲ್ಲಿರುವಂತಹ ಫುಡ್ ಸೆಕ್ಯೂರಿಟಿಗೆ ಹ್ಯಾಂಪರ್ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಅಲ್ಲಿರುವಂಥ ಪಾಪ್ಯುಲೇಷನ್ ಆದರೂ ಅವರು ಡೆಸ್ಟ್ರಾಯ್ ಮಾಡಬೇಕು, ಅಥವಾ ಪರ್ಟಿಕ್ಯುಲರ್ ಆ್ಯನಿಮಲ್ಸ್ಗೆ ಅವರು ಡೆಸ್ಟ್ರಾಯ್ ಮಾಡಬೇಕು, ಇಲ್ಲಾಂದರೆ ಅಲ್ಲಿರುವಂಥ ಅಗ್ರಿಕಲ್ಚರ್ ಕ್ರಾಪ್ಸ್ಗೆ. ಈ ರೀತಿಯಾಗಿ ವಾರಲ್ಲಿ ಒಂದು ಯೂಸ್ ಮಾಡ್ತಕ್ಕಂಥ ವೆಪನನ್ನು. ಸೊ ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ನಾವು ಕನ್ವೆನ್ಷನ್ಸನ್ನು ನೋಡ್ತೀವಿ. ಸೊ ಬಯಾಲಜಿಕಲ್ ಟಾಕ್ಸಿನ್ಸ್ ವೆಪನ್ ಕನ್ವೆನ್ಷನ್ ಅನ್ನುವಂಥದ್ದನ್ನು. ಸೊ ಈ ಒಂದು ಕನ್ವೆನ್ಷನ್ನು 1972ನಲ್ಲಿ ಆಗಿರುವಂಥದ್ದು. ಸೊ ಇದರಲ್ಲಿ ಮೇಜರಾಗಿ ಅವರು ಪ್ರೊಹಿಬಿಟ್ ಮಾಡ್ತಾ ಇರುವಂಥದ್ದು, ಯಾರು ಬಯಾಲಜಿಕಲ್ ವೆಪನ್ಸನ್ನು ಇವತ್ತು ಡೆವಲಪ್ ಮಾಡುವಂತಿಲ್ಲ, ಪ್ರೊಡ್ಯೂಸ್ ಮಾಡೋದಾಗಲಿ ಅಥವಾ ಸ್ಟಾಕ್ ಮಾಡುವಂಥದ್ದು, ಸ್ಟಾಕ್ ಪೈಲಿಂಗ್ ಅಂತ ಕರೀತಾರೆ, ಮತ್ತು ಬೇರೆ ಕಂಟ್ರಿಗಳಿಂದ ಯುದ್ಧದಲ್ಲಿ ಅಕ್ವೈರ್ ಮಾಡುವಂಥದ್ದಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವ ಸಿಗ್ನೇಟರಿ ಕಂಟ್ರೀಸ್ಗಳಿರ್ತಾವಲ್ಲ ಈ ಒಂದು ಕನ್ವೆನ್ಷನ್ಸ್ಗೆ, ಆ ಕಂಟ್ರೀಸ್ಗಳಿಗೆ ಈ ರೀತಿಯಾದಂತಹ ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳನ್ನು ಹಾಕುವಂಥದ್ದನ್ನು. ಸೊ ಈ ಒಂದು ಸಿಚುವೇಷನನ್ನು ಕಾಂಬ್ಯಾಕ್ಟ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂತಹ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಇಂಟರ್ನ್ಯಾಷನಲ್ ಎಫರ್ಟ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಂದರೆ, ಗ್ಲೋಬಲ್ ಲೆವೆಲಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿಗಳಿರ್ತವೆ. ಸೊ ಅವ್ರು ಏನು ಮಾಡ್ತಾರೆ, ಯಾವ ರೀತಿಯಾಗಿ ಇದು ಎನ್ವಿರಾನ್ಮೆಂಟಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಈಸಿ ಡಿಟೆಕ್ಷನ್ ಆಗೋದಕ್ಕೋಸ್ಕರ ಬೇಕಾಗಿರುವಂಥ ಟೆಕ್ನಾಲಜಿಯನ್ನು ಇವತ್ತು ನಾವು ಅಳವಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು COVID-19 ನೋಡ್ತಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾದಂಥ ಎವಿಡೆನ್ಸ್ ಇಲ್ಲ, ಅದನ್ನು ಸಹ ನಾವು ಬಯಾಲಜಿಕಲ್ ವೆಪನ್ ಅಂತಲೂ ಸಹ ಕೆಲವೊಂದಿಷ್ಟು ರೂಮರ್ಸ್ ಆಗಿರೋದನ್ನು ನೋಡ್ತಾ ಇದ್ವಿ. ಸೊ ಎವಿಡೆನ್ಸ್ ಪ್ರಾಪರಾಗಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ರ್ಯಾಪಿಡ್ ಆಗಿ ಡಿಟೆಕ್ಷನನ್ನು ಮಾಡಬೇಕು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ
ಯೂನಿಫಾರ್ಮ್ ಆಗಿರುವಂಥ ಒಂದು ಟೆಕ್ನಾಲಜಿ ಇರ್ಬೋದು, ಸ್ಪೀಡಿಯಾಗಿ ಯಾವ ರೀತಿಯಾಗಿ ನಾವು ಡಿಸ್ಕವರ್ ಮಾಡಬೇಕು ಅನ್ನುವಂಥದ್ದನ್ನು, ಪ್ಯಾಥೋಜನನ್ನು ಡಿಟೆಕ್ಷನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಮೇಜರ್ಸ್ಗಳನ್ನು ಅಥವಾ ಪ್ಯಾಥೋಜನ್ ಅನಾಲಿಸಿಸನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಈ ರೀತಿಯಾಗಿ ಚಾಲೆಂಜಸ್ ನಡಿನಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಬಯಾಲಜಿಕಲ್ ಟಾಕ್ಸಿನ್ ವೆಪನ್ ಕನ್ವೆನ್ಷನ್ ಅನ್ನೋದು ಇಂಟರ್ನ್ಯಾಷನಲಿ ಯಾರು ಮೆಂಬರ್ಶಿಪ್ಪನ್ನು ಪಡೆದಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ರೀತಿಯಾದಂಥ ಪ್ರೊಹಿಬಿಷನ್ಸ್ ಇರುತ್ತೆ. ಬೇರೆ ಕಂಟ್ರಿಗಳಿಗೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸು ಇರಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಭಾರತ ಇವತ್ತು ಬಯಾಲಜಿಕಲ್ ಆ್ಯಂಡ್ ಟಾಕ್ಸಿನ್ ವೆಪನ್ಸ್ ಕನ್ವೆನ್ಷನ್ಗೆ ಸಿಗ್ನೇಟರಿ ಇದೆನೋ ಇಲ್ವೋ, ಅಥವಾ ಈ ಒಂದು ಕನ್ವೆನ್ಷನ್ಗೆ ಅದು ಪಾರ್ಟ್ ಆಗಿದೆನೋ ಇಲ್ವೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಕ್ರಿಮಿಲಿನ್ ಹಿಟ್ಸ್ ಬ್ಯಾಕ್ ಅಟ್ ವೆಸ್ಟರ್ನ್ ಸ್ಯಾಂಕ್ಷನ್ಸ್ ವಿತ್ ಎಕ್ಸ್ಪೋರ್ಟ್ ಬ್ಯಾನ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿ ಸೆಕ್ಷನ್ಗೆ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಅಥವಾ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ವೆಸ್ಟರ್ನ್ ಕಂಟ್ರೀಸ್ಗೆ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ಸ್ಗಳನ್ನು ರಷ್ಯಾದಿಂದ ಬ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದನ್ನು, ಯಾವ ರೀತಿಯಾದಂಥ ಬ್ಯಾನನ್ನು ಹಾಕಿದ್ದಾರೆ, ಸರಿಸುಮಾರು 200 ಐಟಮ್ಸ್ಗಳನ್ನು ಇವರು ಎಕ್ಸ್ಪೋರ್ಟ್ ಮಾಡೋದನ್ನು ಸಸ್ಪೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಮೇಜರ್ ಆಗಿ ಯಾವ್ಯಾವ ಎಕ್ಸ್ಪೋರ್ಟ್ಸ್ಗಳನ್ನು ಇವರು ಬ್ಯಾನ್ ಮಾಡಿದ್ದಾರೆ, ಒಂದು ಟೆಲಿಕಾಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಮೆಡಿಕಲ್ ಇರ್ಬೋದು, ಆಟೋಮೊಬೈಲ್ಸ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್, ಎಲೆಕ್ಟ್ರಿಕಲ್ ಹಾಗೂ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಸ್ ಇರ್ಬೋದು. ಸೊ ಇಲ್ಲಿ ಮೇಜರ್ ಆಗಿ ಬ್ಯಾನ್ ಮಾಡಿರುವಂತಹ ಲಿಸ್ಟ್ ಏನಿದೆ ಅಲ್ಲ, ಇದು ವೆಸ್ಟರ್ನ್ ಕಂಟ್ರಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿರೋದನ್ನು ನೋಡಿದ್ವಿ. ಇಲ್ಲಿ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಸೊ ಇಲ್ಲಿ ಮೇಜರ್ ಆಗಿ ಎಕ್ಸ್ಪೋರ್ಟ್ಸ್ಗಳು ಯಾವ್ಯಾವ ಬ್ಯಾನ್ ಮಾಡಿದ್ದಾರೆ, ವೀಟ್ ಇರ್ಬೋದು, ಮೆಸ್ಲಿನ್ ಇರ್ಬೋದು, ರೇಯ್, ಬಾರ್ಲಿ, ಕಾರ್ನ್, ಈ ಥರದಂಥ ಫುಡ್ ಗ್ರೇನ್ಸ್ಗಳನ್ನು ಇಲ್ಲಿ ಬ್ಯಾನ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಎಡಿಷ್ನಲ್ ಆಗಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಏನಿದೆ, ಯಾರ್ಯಾರು ಮೆಂಬರ್ ಕಂಟ್ರೀಸ್ಗಳಿದ್ದಾವೆ. ಸೊ ಇದರ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋಣ. ಅದಕ್ಕೂ ಮುಂಚೆ ಈ ಒಂದು ಸಸ್ಪೆನ್ಷನ್ ಲಿಸ್ಟ್ ನಡಿನಲ್ಲಿ 2 ಕಮೋಡಿಟೀಸ್ಗಳನ್ನು ಅವರು ಬ್ಯಾನ್ ಮಾಡಿಲ್ಲ. ಯಾವುದಂತಂದರೆ ಆಯಿಲ್ ಹಾಗೂ ಗ್ಯಾಸ್. ಯಾಕೆಂದರೆ ಯುರೋಪಿಯನ್ ನಡಿನಲ್ಲಿ ಅಥವಾ ಯುರೋಪಿಯನ್ ರೀಜನಲ್ಲಿ 3rd ಎಕ್ಸ್ಪೋರ್ಟರ್ ಯಾರಂತಂದರೆ ರಷ್ಯಾದವರು. ಸೊ ಈ ನಿಟ್ಟಿನಲ್ಲಿ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಎಕ್ಸ್ಪೋರ್ಟನ್ನು ಇವತ್ತು ರಷ್ಯಾದಿಂದ ಆಗ್ತಾ ಇದೆ. ಸೊ ಆಯಿಲ್ ಹಾಗೂ ಗ್ಯಾಸ್ ಮೇಲೆ ಯಾವುದೇ ರೀತಿಯಾದಂಥ ಬ್ಯಾನಿಂಗ್ ಇಲ್ಲ, ಕಂಟಿನ್ಯೂ ಆಗುತ್ತೆ ಎಕ್ಸ್ಪೋರ್ಟ್ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ಯುರೇಷಿಯನ್ ಎಕನಾಮಿಕ್ ಯೂನಿಯನ್, ಇದರಲ್ಲಿ ನಮಗೆ ಮೆಂಬರ್ ಕಂಟ್ರೀಸು ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನಾನು ಡೈರೆಕ್ಟಾಗಿ ಮೆಂಬರ್ ಕಂಟ್ರೀಸ್ಗಳನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಏನಿದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಂದರೆ, ಇದೊಂದು ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್. ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು ಅಥವಾ ಯಾವಾಗ ಇದು ಎಕ್ಸಿಸ್ಟೆನ್ಸ್ಗೆ ಬಂತು ಅಂತಂದರೆ ಜನವರಿ 1, 2015. ಸೊ 2015 ಇದು ಎಕ್ಸಿಸ್ಟೆನ್ಸ್ಗೆ ಬಂದಿದೆ ಅನ್ನುವಂಥದ್ದನ್ನು ಈ ಒಂದು ರೀಜನ್ ಅಡಿನಲ್ಲಿ ಯಾರ್ಯಾರು ಮೆಂಬರ್ ಕಂಟ್ರೀಸ್ಗಳಿದಾರಲ್ಲ ಅಲ್ಲ, ಆ ಒಂದು ಕಂಟ್ರೀಸ್ ನಡಿನಲ್ಲಿ ಇವತ್ತು ಎಕನಾಮಿ ಅಥವಾ ಟ್ರೇಡ್ಗೆ ಸಂಬಂಧಪಟ್ಟಂತೆ ಫ್ರೀ ಮೂವ್ಮೆಂಟ್ಸ್ ಆಗ್ತಾ ಇರ್ತವೆ. ಗೂಡ್ಸ್ಗಳಿರ್ಬೋದು ಅಥವಾ ಸರ್ವಿಸ್ಗಳಿರ್ಬೋದು ಅಥವಾ ಲೇಬರ್ಸ್ಗಳಿರ್ಬೋದು, ಕ್ಯಾಪಿಟಲ್ಸ್ ಇರ್ಬೋದು. ಈ ಒಂದು ಬಾರ್ಡರ್ಸ್ಗಳಲ್ಲಿ ಫ್ರೀ ಮೂವ್ಮೆಂಟ್ಸನ್ನು ಅಲೌ ಮಾಡೋದಕ್ಕೋಸ್ಕರ ಈ ಒಂದು ಯೂನಿಯನನ್ನು ಸೆಟಪ್ ಮಾಡಲಾಗಿತ್ತು. ಸೊ ಇಲ್ಲಿ ಪ್ರಾಪರಾಗಿ ಪಾಲಿಸೀಸ್ಗಳ ಒಂದು ಕೋಆರ್ಡಿನೇಷನ್ ಇರುತ್ತೆ ಹಾಗೂ ಸೆಕ್ಟರ್ ವೈಸು ಯಾವ ರೀತಿಯಾಗಿ ಟ್ರೀಟಿ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸನ್ನು ಈ ಒಂದು ಯೂನಿಯನ್ ಸೇರಿ ಸೆಟಪ್ ಮಾಡಲಾಗುತ್ತೆ. ಸೊ ಎಲ್ಲ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂಥ ಏನೇ ಡಿಸಿಷನ್ಸ್ ಇದ್ರೂ ಸಹ ಈ ಒಂದು ಯೂನಿಯನ್ಗಳು ಸೇರಿ ತಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ರೀಜನಲ್ ಗ್ರೂಪಿಂಗನ್ನು ಮಾಡಲಾಗಿತ್ತು. ಇದರ ಮೆಂಬರ್ ಕಂಟ್ರೀಸ್ಗಳು ಯಾವ್ಯಾವ ಇದಾವೆ ಅಂತಂದರೆ ರಷ್ಯಾ, ಕಜಕ್ಸ್ತಾನ್, ಬೆಲರಸ್, ಅರ್ಮೇನಿಯಾ ಮತ್ತು ಕಿರ್ಗಿಸ್ತಾನ್. ಸೊ ಇದನ್ನು ಯಾವ ರೀತಿಯಾಗಿ ನಾವು ನೆನ್ಪಿಟ್ಕೋಬೋದು, ಸೊ ಒಂದೇನಾದರೂ ಕೋಡ್ ವರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಏನು ಹೇಳ್ಬೋದು ಅಂತಂದರೆ ಬಕ್ರಾ. ಸೊ ಬಕ್ರಾ ಅಂತ ನೆನ್ಪಿಟ್ಕೊಂಡ್ರೆ ಸೊ ಎಲ್ಲ ನೇಷನ್ಸ್ಗಳನ್ನು ನಾವಿಲ್ಲಿ ನೋಡ್ಕೋಬೋದು. ಬಿ ಮೀನ್ಸ್ ಬೆಲರಸ್ ಅನ್ನುವಂಥದ್ದು, ಎ ಮೀನ್ಸ್ ಅರ್ಮೇನಿಯಾ ಒಂದು ಬರುತ್ತೆ, ಮತ್ತು ಕಜಕ್ಸ್ತಾನ್, ಕಿರ್ಗಿಸ್ತಾನ್ ಇರ್ಬೋದು, ರಷ್ಯಾ. ಈ ರೀತಿಯಾಗಿ ಒಂದು ಯಾವುದಾದ್ರೂ ಕೋಡ್ ವರ್ಡ್ನ ಯೂಸ್ ಮಾಡೋದ್ರ ಮುಖಾಂತರ ಯಾವ್ಯಾವ ಕಂಟ್ರೀಸ್ಗಳು ಬಾರ್ಡರ್ ಆಗ್ತಾ ಇದ್ದಾವೆ ಅಥವಾ ಯಾವ್ಯಾವ ಕಂಟ್ರೀಸ್ಗಳು ಇಂಪಾರ್ಟೆಂಟ್ಲಿ ಯೂನಿಯನಲ್ಲಿ ಬರ್ತವೆ ಅನ್ನುವಂಥದ್ದು. ಯಾಕೆಂದರೆ ರಷ್ಯಾ ಮೇಜರ್ ಆಗಿ ಇನ್ವಾಲ್ವ್ ಆಗಿರುವಂತಹ ಒಂದು ರೀಜನಲ್ ಗ್ರೂಪಿಂಗಲ್ಲಿ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನು ಇಂಪಾರ್ಟೆಂಟ್. ಹಾಗಾಗಿ ಮೆಂಬರ್ ಕಂಟ್ರೀಸ್ಗಳನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಎಲಿಮಿನೇಷನ್ ಮಾಡೋಕ್ಕಾದರೂ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, ಶುಗರ್ ಎಕ್ಸ್ಪೋರ್ಟ್ಸ್ ಎಕ್ಸೆಲರೇಟ್ ಆನ್ ಗ್ಲೋಬಲ್ ಪ್ರೈಸ್ ರ್ಯಾಲಿ ವೀಕ್ ರುಪಿ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೂ ಎಕ್ಸ್ಟರ್ನಲ್ ಸೆಕ್ಟರ್ಗೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಿಂದ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ನಮ್ಮ ಸ್ಟ್ಯಾಟಿಕ್ ಪೋರ್ಷನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ಈ ಒಂದು ಆರ್ಟಿಕಲಲ್ಲಿ ಮೇಜರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು ಶುಗರ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶುಗರ್ ಮೈಲ್ಸ್ ಓನರ್ಗಳು ಇವತ್ತು ಕಾಂಟ್ರಾಕ್ಟನ್ನು ಸೈನ್ ಮಾಡಿದ್ದಾರೆ. ಎಕ್ಸ್ಪೋರ್ಟನ್ನು ಜಾಸ್ತಿ ಇನ್ಹ್ಯಾನ್ಸ್ ಮಾಡೋದ್ರಲ್ಲಿ ಸಾಕಷ್ಟು ರೀಸೆಂಟ್ ಡೇಸಲ್ಲಿ ಸೈನ್ ಆಗಿದ್ದಾವೆ ಅಥವಾ ಕಾಂಟ್ರಾಕ್ಟ್ಗಳು ಆಗಿದ್ದಾವೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾಕೆ ನಾವು
ಇವತ್ತು ಶುಗರ್ ಎಕ್ಸ್ಪೋರ್ಟನ್ನು ಮಾಡ್ಬೋದು, ಯಾಕೆ ಇದು ಗ್ಲೋಬಲಲ್ಲಿ ಕೆಲವೊಂದಿಷ್ಟು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಭಾರತ ಶುಗರ್ ಪ್ರೊಡಕ್ಷನಲ್ಲಿ ಜಗತ್ತಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಫಸ್ಟ್ ಪ್ರೊಡ್ಯೂಸರ್ ಯಾರಂತಂದರೆ ಬ್ರಾಜಿಲ್. ಸೊ ಇಲ್ಲಿ ನೋಡ್ಬೋದು, ಬ್ರೆಜಿಲ್ ಫಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದೆ, ಭಾರತ ಸೆಕೆಂಡ್ ವರ್ಲ್ಡ್ ಪ್ರೊಡಕ್ಷನ್ ಇದೆ. ಸೊ ಬೇರೆ ಕಂಟ್ರಿಗಳಿಗೆ ಸಾಕಷ್ಟು ಎಕ್ಸ್ಪೋರ್ಟ್ ಇವತ್ತು 2 ಕಂಟ್ರಿಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇವಾಗ ಉಕ್ರೈನ್ ಹಾಗೂ ರಷ್ಯಾ ಕ್ರೈಸಿಸ್ನಿಂದಾಗಿ ಬ್ರೆಜಿಲಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆಯಲ್ಲ ಅಲ್ಲಿ ಸಾಕಷ್ಟು ಹಿಟ್ ಆಗಿದೆ, ಯಾಕೆಂದರೆ ಕ್ರೂಡ್ ಆಯಿಲ್ನ ಒಂದು ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಸೊ ಇದೊಂಥರ ವ್ಯಾಲ್ಯೂ ಚೈನ್ಗೆ ಸಂಬಂಧಪಟ್ಟಂತೆ ಒಂದು ಕಮೋಡಿಟೀಸ್ಗಳು ಇವತ್ತು ಕಡಿಮೆ ಇದೆ ಅಥವಾ ಸ್ಕೇರ್ಸಿಟಿ ಇದೆ ಅಂತಂದಾಗ ಇನ್ನೊಂದು ಕಮೋಡಿಟೀಸ್ಗೆ ಯಾವ ರೀತಿ ಅಥವಾ ಇನ್ನೊಂದು ಸೆಕ್ಟರ್ಗೆ ಯಾವ ರೀತಿಯಾಗಿ ಹಿಟ್ ಆಗುತ್ತಲ್ಲ ಆ ರೀತಿಯಾಗಿ ಇವತ್ತು ಬ್ರೆಜಿಲಿಂದ ಎಕ್ಸ್ಪೋರ್ಟು ಕಡಿಮೆ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಭಾರತದ ಒಂದು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡುವಂಥದ್ದು. ಭಾರತದಲ್ಲಿ ಏನು ಸ್ಟಾಕ್ ಪೈಲಿಂಗ್ ಇದೆ ಅಲ್ಲ, ಸೊ ಸ್ಟಾಕ್ ಪೈಲ್ ಅಂತಂದರೆ ಇವಾಗ ಗೋಡಾನಲ್ಲಿ ಯಾವ ರೀತಿಯಾಗಿ ನಾವು ವೀಟ್ಗಳನ್ನು ಅಥವಾ ರೈಸ್ಗಳ ಒಂದು ಚೀಲಗಳನ್ನು ಹೊಂದಿರ್ತೀವಲ್ಲ, ಸ್ಟಾಕ್ ಪೈಲಿಂಗ್ ಅಂತಂದರೆ ಎಲ್ಲ ಸ್ಟಾಕ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಒಂದು ಸ್ಟಾಕು ಇವತ್ತು ಕಡಿಮೆ ಆಗ್ಬೋದು ಅನ್ನುವಂಥದ್ದನ್ನು. ಸೊ ಇಲ್ಲಿ ಮೇಜರ್ ಆಗಿ ನಾವು 2 ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕಂಟ್ರೀಸ್ಗಳಂತಂದರೆ ಇಂಡೋನೇಷ್ಯಾ ಮೆನ್ಷನ್ ಮಾಡಿದ್ದಾರೆ ಮತ್ತು ಬಾಂಗ್ಲಾದೇಶಗಳಿಗೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇರೋದನ್ನು ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಈ ಒಂದು ಮಾರ್ಕೆಟಲ್ಲಿ ಫ್ಯೂ ಡೇಸ್ ಬ್ಯಾಕು ಆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ನಮಗೇನು ಕ್ಲಿಯರ್ ಆಯ್ತು, ಇವಾಗ ಶುಗರ್ಗೆ ಸಂಬಂಧಪಟ್ಟಂತೆ ನಾವು ಸ್ಟಾಕ್ ಪ್ರೈಸ್ಗಳನ್ನು ಕಡಿಮೆ ಮಾಡ್ಕೋಬೋದು, ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡ್ ಇದೆ. ಸೊ ಈ ಒಂದು ಡಿಮ್ಯಾಂಡನ್ನು ಸರಿದೂಗಿಸ್ಕೋಸ್ಕರ ಭಾರತ ಶುಗರನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇಷ್ಟು ಕ್ಲಿಯರ್ ಆಗಿದೆಯಲ್ಲ. ಇವಾಗ ಇನ್ಫ್ಲೇಷನ್ಗೆ ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಕೋಬೇಕು. ಇನ್ಫ್ಲೇಷನ್ ಅಂತಂದರೆ ಇವತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಒಂದು ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇನ್ಫ್ಲೇಷನ್ ಆದಾಗ ಏನಾಗುತ್ತೆ, ಇನ್ಫ್ಲೇಷನ್ನಿಂದ ರುಪಿ ಯಾವಾಗಲೂ ಡಿವ್ಯಾಲ್ಯೂ ಆಗುತ್ತೆ ಅಥವಾ ರುಪಿಯ ಒಂದು ವ್ಯಾಲ್ಯೂ ವೀಕ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾಕೆಂತಂದರೆ ಇವತ್ತು ಕಡಿಮೆ ಗೂಡ್ಸ್ಗಳನ್ನು ಅಥವಾ ಕಡಿಮೆ ಕಮೋಡಿಟೀಸ್ ಮೇಲೆ ನಾವು ಹೆಚ್ಚು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಹಾಗಾಗಿ ಮನಿ ತನ್ನ ಒಂದು ವ್ಯಾಲ್ಯೂವನ್ನು ಕಳ್ಕೋತಾ ಹೋಗುತ್ತೆ. ಇವಾಗ ರೂಪಿ ಡಿವ್ಯಾಲ್ಯೂ ಆದಾಗ ಏನಾಗುತ್ತೆ, ಭಾರತದಲ್ಲಿ ಕಡಿಮೆ ಅಮೌಂಟ್ಗೆ ನಾವು ಹೆಚ್ಚು ಕಮೋಡಿಟೀಸ್ಗಳನ್ನು ಪಡ್ಕೋಬಹುದು. ಸೊ ಈ ನಿಟ್ಟಿನಲ್ಲಿ ನಾವು ಎಕ್ಸ್ಪೋರ್ಟನ್ನು ಹೆಚ್ಚಾಗಿ ಮಾಡ್ಬೋದು. ಯಾವಾಗಲೂ ರೂಪಿ ಡಿಪ್ರಿಷಿಯೇಟ್ ಆಗಿದೆ ಅಂತಂದರೆ ಅದು ನಮ್ಮ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ಇವಾಗ ರೂಪಿ ಡಿವ್ಯಾಲ್ಯೂ ಆಗಿದೆ ಅಂತಂದರೆ ಮೊದಲು $1 ಕೊಟ್ಟಾಗ ಎಷ್ಟು ರುಪೀಸ್ ಬರ್ತಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ರುಪೀಸನ್ನು ನಾವು ಇವತ್ತು ಪಡ್ಕೋಬೋದು. ಸೊ ಡಾಲರ್ ಕಡಿಮೆ ಕೊಡೋದ್ರ ಮುಖಾಂತರ ಇವತ್ತು ಹೆಚ್ಚು ರುಪೀಸನ್ನು ಪಡ್ಕೊಳ್ಳುವಂಥ ಸಿಚುವೇಶನ್ ಬರುತ್ತೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿರುವಂತಹ ಗೂಡ್ಸ್ಗಳು ಇವತ್ತು ಕಡಿಮೆ ಆಗಿಬಿಡುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಆವಾಗ ನಾವೇನು ಮಾಡ್ಬೋದು, ಎಕ್ಸ್ಪೋರ್ಟನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಇವಾಗ ಡಿಮ್ಯಾಂಡ್ ಆಗುತ್ತೆ, ಆ ಒಂದು ಕಂಟ್ರೀಸ್ ಏನು ಮಾಡ್ತಾರೆ, ನಮ್ಮ ದೇಶದಿಂದ ಇವತ್ತು ಇಂಪೋರ್ಟ್ ಮಾಡ್ಕೋತಾರೆ ಅನ್ನುವಂಥದ್ದು. ಸೊ ಇನ್ಫ್ಲೇಷನಿಂದಾಗಿ ನಾವು ರುಪಿ ಡಿವ್ಯಾಲ್ಯೂ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಮನಿ ಡಿವ್ಯಾಲ್ಯೂ ಆದಾಗ ಅಥವಾ ರುಪಿ ಡಿವ್ಯಾಲ್ಯೂ ಆದಾಗ ನಾವು ಭಾರತದ ಗೂಡ್ಸ್ಗಳು ಚೀಪರ್ ಆಗ್ತವೆ ಅನ್ನುವಂಥದ್ದು. ಇದರಿಂದ ನಾವು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡ್ಬೋದು. ಈ ರೀತಿಯಾದಂಥ ಚೈನನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ನಮಗೆ ಸ್ಟ್ಯಾಟಿಕ್ ಪೋರ್ಷನಲ್ಲಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ನ್ಯೂಸಲ್ಲಿ ಕನೆಕ್ಟ್ ಮಾಡ್ತಾ ಹೋಗುವಂಥದ್ದು. ಇನ್ನು ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ರುಪಿ ಅಪ್ರಿಸಿಯೇಷನ್ ಅಂತಂದರೆ ಏನು, ಇದು ಟ್ರೇಡ್ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಎಕ್ಸ್ಪೋರ್ಟ್ ಎನ್ಹ್ಯಾನ್ಸ್ ಮಾಡುತ್ತಾ ಅಥವಾ ಇಂಪೋರ್ಟ್ ಎನ್ಹ್ಯಾನ್ಸ್ ಮಾಡುತ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಡು ವಿ ನೋ ಅಬೌಟ್ ದ ನ್ಯೂವೆಸ್ಟ್ ಕ್ರೇಟರ್ ಆನ್ ದ ಮೂನ್. ಈ ಒಂದು ಆರ್ಟಿಕಲನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ GS ಪೇಪರ್ 3 ನಡಿನಲ್ಲಿ ಕನ್ಸಿಡರ್ ಮಾಡಬಹುದು. ಹಾಗೂ GS ಪೇಪರ್ 1 ನಡಿನಲ್ಲೂ ಸಹ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟರ್ಮಿನಾಲಜೀಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತಂದರೆ, ಇವಾಗ ಮೂನ್ ಮೇಲೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಸಕ್ಸಸ್ಫುಲ್ ರಿಸರ್ಚ್ಗಳನ್ನು 2 ನೋಡ್ತಾ ಇದ್ವಿ. ಒಂದು ನಾಸಾದವರ ಲೂನಾರ್ ರಿಕನೆಸೆನ್ಸ್ ಆರ್ಬಿಟರ್ ಅನ್ನುವಂಥದ್ದು ಮತ್ತು ಭಾರತದ ಅಥವಾ ಇಸ್ರೋದವರ ಚಂದ್ರಯಾನ 2. ಸೊ ಇವೆರಡೂ ಸಹ ಮೂನಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳನ್ನು ಡಿಟೆಕ್ಟ್ ಮಾಡ್ತಾ ಇದ್ದೇವೆ. ಅಥವಾ ಲೂನಾರ್ ಮಿಷನ್ಸಲ್ಲಿ 2 ರೀತಿಯಾದಂಥ ಆ್ಯಕ್ಟಿವ್ ಆಗಿರುವಂಥ ಮಿಷನ್ಸನ್ನು ನೋಡ್ಬೋದು. ಒಂದು ನಾಸಾದವರಿಂದ, ಇನ್ನೊಂದು ಇಸ್ರೋದವರಿಂದ ಅನ್ನುವಂಥದ್ದು. ಸೊ ಇಲ್ಲಿ ಮೇಜರ್ ಆಗಿ ನಾವು ಈ ಒಂದು ಲುನಾರ್ ಮಿಷನಿಂದ ಯಾವ ರೀತಿಯಾದಂಥ ಅಬ್ಸರ್ವೇಷನ್ಸನ್ನು ಮಾಡ್ತಾ ಇದ್ದೀವಿ, ಇಲ್ಲಿರುವಂಥ ಕ್ರೇಟರ್ಗಳ ಪಿಕ್ಚರನ್ನು ತಗೋತಾ ಇದ್ದೀವಿ, ಅಲ್ಲಿರುವಂಥ ಎನ್ವಿರಾನ್ಮೆಂಟ್ ಚೇಂಜಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕ್ರೇಟರನ್ನು ಯಾವ ರೀತಿಯಾಗಿ ಇವರು ಕಂಪೇರ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ಒಂದು ಕ್ಲಿಸ್ಟಿಯಲ್ ಬಾಡಿ ಅಥವಾ ಯಾವುದೇ ಒಂದು ಆಸ್ಟ್ರಾಯ್ಡ್ ಲೈಕ್ ಬಾಡಿ ಇರುತ್ತಲ್ಲ, ಆ ಒಂದು ಆಬ್ಜೆಕ್ಟಿವ್ ಬಂದು ಇವತ್ತು ಅರ್ತ್ಗೆ ಹಿಟ್ ಆದಾಗ ಯಾವ ರೀತಿಯಾದಂಥ ಡಿಪ್ರೆಷನನ್ನು ಕ್ರಿಯೇಟ್ ಮಾಡಿರುತ್ತೆ. ಮೂನಲ್ಲೂ ಸಹ ಸಾಕಷ್ಟು ಡಿಪ್ರೆಷನ್ಸನ್ನು ಕ್ರಿಯೇಟ್ ಮಾಡಿರ್ತವೆ. ಸೊ ಈ ಒಂದು ಎಕ್ಸಿಸ್ಟೆನ್ಸ್ ಏನಿರುತ್ತಲ್ಲ, ಆಸ್ಟ್ರಾಯ್ಡ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟಿವ್ ಬಂದು ಹಿಟ್ ಆದಾಗ ಏನೇನು ಚೇಂಜಸ್ ಆಗಿರುತ್ತಲ್ಲ ಆ ಒಂದು ಅಬ್ಸರ್ವೇಷನನ್ನು ನಾವು ಈ ಒಂದು ಲೂನಾರ್ ಮಿಷನಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ನಾವು ಮೂನಲ್ಲಿ ನೋಡಿದಾಗ ಈ ಒಂದು ಕ್ರೇಟರ್ ಕ್ರಿಯೇಷನ್ ಏನಾಗಿರುತ್ತಲ್ಲ, ಆಸ್ಟ್ರಾಯ್ಡ್ ಹಿಟ್ ಆದಾಗ ಅದು ಒಂದು ಪರ್ಮನೆಂಟ್ ನೇಚರನ್ನು ಕ್ರಿಯೇಟ್ ಮಾಡ್ತಾ ಇದೆ.
ಕಂಪೇರೇಟಿವ್ಲಿ ನಾವು ಅರ್ತ್ಗೆ ಕಂಪೇರ್ ಮಾಡಿದಾಗ ಅರ್ತಲ್ಲಿ ನಾವು ಸರ್ಫೇಸಲ್ಲಿ ಯಾವುದೇ ರೀತಿಯಾದಂಥ ಕ್ರೇಟರ್ ಫಾರ್ಮೇಷನ್ ಆಗಿರೋದನ್ನು ನೋಡೋದಿಲ್ಲ. ಇದಕ್ಕೊಂದು ಸಾಲಿಡ್ ರೀಸನನ್ನು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ಆದರೆ ಮೂನಲ್ಲಿ ಯಾವಾಗ ಆಸ್ಟ್ರಾಯ್ಡ್ ಹಿಟ್ ಆಗಿರುತ್ತಲ್ಲ, ಕ್ರೇಟರ್ಗಳ ಒಂದು ಫಾರ್ಮೇಷನ್ನು ಮ್ಯಾಕ್ಸಿಮಮ್ ಅಥವಾ ಪರ್ಮನೆಂಟ್ ನೇಚರ್ ಇರೋದನ್ನು ಅಥವಾ ಪರ್ಮನೆಂಟ್ ಆಗಿ ಫಾರ್ಮ್ ಆಗಿರೋದನ್ನು ನೋಡ್ಬೋದು. ಸೊ ಅರ್ತ್ ಮೇಲೆ ಯಾಕೆ ಕ್ರೇಟರ್ ಫಾರ್ಮೇಷನ್ ಹೆಚ್ಚಾಗಿ ಕಾಣ್ತಾ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಫಿಸಿಕಲ್ ಫಿನಾಮಿನಾಗಳು, ಫಾರ್ ಎಕ್ಸಾಂಪಲ್ ಇವಾಗ ಎರೋಜನ್ ಇರ್ಬೋದು, ಟೆಕ್ಟಾನಿಕ್ ಆಕ್ಟಿವಿಟೀಸ್ಗಳಿರ್ಬೋದು, ವಾಲ್ಕೆನಿಸಮ್ ಇರ್ಬೋದು. ಈ ರೀತಿಯಾದಂಥ ಫಿಸಿಕಲ್ ಪ್ರೋಸೆಸ್ಗಳು ಅರ್ತ್ ಮೇಲೆ ಆಗಿರೋದ್ರಿಂದ ಇವತ್ತು ಅರ್ತ್ ಸರ್ಫೇಸಲ್ಲಿ ಪರ್ಮನೆಂಟ್ ಆಗಿರುವಂಥ ಕಂಡೀಷನನ್ನು ಅವು ಕ್ರಿಯೇಟ್ ಮಾಡಿಲ್ಲ. ಯಾವುದೇ ರೀತಿಯಾಗಿ ನಾವು ಕ್ರೇಟರ್ಗಳು ಪರ್ಮನೆಂಟ್ ಆಗಿರೋದನ್ನು ನೋಡೋದಿಲ್ಲ. ಸೊ ಹಾಗಾಗಿ ನಾವು ಅರ್ತ್ ಕ್ರೇಟರ್ ಫ್ರೀ ಅನ್ನುವಂಥ ಸಿಚುವೇಶನನ್ನು ನೋಡ್ಬೋದು. ಸೊ ಟ್ರೇಸಸ್ ಅಮೌಂಟಲ್ಲಿ ನಾವು ಕ್ರೇಟರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೂನಡಿನಲ್ಲಿ ಯಾವುದೇ ರೀತಿಯಾಗಿ ಟೆಕ್ಟಾನಿಕ್ ಆಕ್ಟಿವಿಟೀಸ್ಗಳಿರ್ಬೋದು ಅಥವಾ ವಾಲ್ಕೆನಿಸಮ್ ಇರ್ಬೋದು, ಎರೋಜನ್ಸ್ಗಳು ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಪ್ರೆಸೆಂಟ್ ಸಿಚುವೇಶನಲ್ಲಿ ಅರ್ತ್ ಮೇಲೆ 200ಕ್ಕಿಂತ ಕಡಿಮೆ ಕ್ರೇಟರ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮೂನಡಿನಲ್ಲಿ ಥೌಸಂಡ್ಸ್ ಟುಗೆದರ್ ಕ್ರೇಟರ್ಸ್ಗಳ ಫಾರ್ಮೇಷನ್ ಆಗಿರೋದನ್ನು ನೋಡ್ಬೋದು. ಸೊ ಏನಿದಕ್ಕೆ ರೀಸನ್ ಅಂತಂದರೆ ಮೂನಲ್ಲಿ ಯಾವುದೇ ರೀತಿಯಾದಂಥ ಅಟ್ಮಾಸ್ಫಿಯರ್ ಇಲ್ಲ. ಸೊ ಅಟ್ಮಾಸ್ಫಿಯರ್ ಸಿಸ್ಟಮ್ ಇಲ್ಲ ಅಂತಂದರೆ ಅಲ್ಲಿ ವೆದರಿಂಗ್ ಫಿನಾಮಿನಾ ಆಗೋದಿಲ್ಲ. ಸೊ ಎರೋಜನ್ ಆಕ್ಟಿವಿಟೀಸ್ಗಳು ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಟೆಕ್ಟಾನಿಕ್ ಆಕ್ಟಿವಿಟೀಸ್ ಇಲ್ಲ ಅಂತ ಆಲ್ರೆಡಿ ನಾವು ನೋಡಿದ್ವಿ. ಸೊ ಸರ್ಫೇಸ್ ಲೆವೆಲಲ್ಲಿ ರಾಕ್ ಫಾರ್ಮೇಷನ್ ಆಗೋದು ಸಹ ಇವತ್ತು ಪ್ರಿವೆಂಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಸರ್ಫೇಸ್ ಪ್ಯಾಟರ್ನ್ ಏನಿದೆಯಲ್ಲ, ಅರ್ತ್ ತಕ್ಕಂಗೆ ಅಲ್ಲಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ವಾಲ್ಕೆನಿಕ್ ಆಕ್ಟಿವಿಟೀಸು ಆಗೋದು ಇಲ್ಲಿ ಇಂಪಾಸಿಬಲ್ ಅನ್ನುವಂಥದ್ದನ್ನು ಕ್ರೇಟರ್ ಇರೋದ್ರಿಂದ ಅವರು ಕನೆಕ್ಟ್ ಮಾಡಿದ್ದಾರೆ. ಸೊ ಇದು ಎವಿಡೆನ್ಸ್ ಪ್ರಕಾರ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಚಂದ್ರನಲ್ಲಿ ನಾವು ಹೆಚ್ಚಾಗಿ ಕ್ರೇಟರ್ ಫಾರ್ಮೇಷನ್ ಅನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಮೇಜರ್ ಕಾರಣ ಏನು ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಈ ಒಂದು ರೀಸನ್ ಅನ್ನು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅನ್ನ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ. ಸೊ ಈ ನಿಟ್ಟಿನಲ್ಲಿ ಯಾಕೆ ಅಲ್ಲೂ ಕ್ರೇಟರ್ ಫಾರ್ಮೇಷನ್ಗಳು ಪರ್ಮನೆಂಟ್ ಆಗಿರ್ತವೆ, ಹೆಚ್ಚು ಕ್ರೇಟರ್ಗಳನ್ನು ಯಾಕೆ ನೋಡ್ತಾ ಇದ್ದೀವಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ. ಇವತ್ತು ನೀವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ವಾಲ್ಕೆನಿಕ್ ಆಕ್ಟಿವಿಟೀಸ್ಗೆ ಇರುವಂಥ ಚಾಪ್ಟರ್ಸ್ಗಳನ್ನು ನೋಡಬೇಕು, ಎರೋಜನ್ಗೆ ಸಂಬಂಧಪಟ್ಟಂತೆ ಹಾಗೂ ಟೆಕ್ಟಾನಿಕ್ ಆಕ್ಟಿವಿಟೀಸ್, ಈ 3 ಟಾಪಿಕ್ಸ್ಗಳನ್ನು ಇವತ್ತು ಜಿಯೋಗ್ರಫಿನಲ್ಲಿ ಒಂದು ಸರ್ತಿ ರಿವಿಷನನ್ನು ಮಾಡಿ. ಸೊ ಈ ಒಂದು ಆರ್ಟಿಕಲಿಂದ ಲೂನಾರ್ ಮಿಷನಿಂದ ಯಾವ ರೀತಿಯಾಗಿ ಕ್ರೇಟರ್ ಫಾರ್ಮೇಷನ್ನು ಮೂನಲ್ಲಿರುವಂಥ ವೆದರ್ ಸಿಸ್ಟಮನ್ನು ಡಿಟೆಕ್ಟ್ ಮಾಡ್ಬೋದು ಅನ್ನುವಂಥ ಕನೆಕ್ಟಿವಿಟಿ ನಮಗೆ ಕ್ಲಿಯರ್ ಆಗಿರಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಈ ಒಂದು ಕ್ವಶನಲ್ಲಿ ನಾವು ನೋಡ್ಬೋದು, ಫ್ರೂಟ್ ಪ್ರೊಡಕ್ಷನಲ್ಲಿ ಭಾರತ ಫಸ್ಟ್ ರ್ಯಾಂಕಲ್ಲಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಭಾರತ ಟೊಬ್ಯಾಕೋ ಎಕ್ಸ್ಪೋರ್ಟಲ್ಲಿ ಸೆಕೆಂಡ್ ರ್ಯಾಂಕನ್ನು ಹೊಂದಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಶನನ್ನು ಯಾಕೆ ಚೂಸ್ ಮಾಡಿದ್ದೀವಿ ಅಂತಂದರೆ, ನಾವು ಇವತ್ತು ಒಂದು ನ್ಯೂಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಶುಗರ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಭಾರತ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನುವಂಥದ್ದನ್ನು ನೋಡಿದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ ಅನ್ನೋದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನ್ಯೂಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಮೋಡಿಟೀಸ್ಗಳಿಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿರ್ತಾರಲ್ಲ, ಅದನ್ನು ನಾವು ಮಿಸ್ ಮಾಡುವಂತಿಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳನ್ನು ನ್ಯೂಸಿಂದನೇ ಪಿಕ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಎಕ್ಸ್ಪೋರ್ಟ್ಸ್ಗಳನ್ನು ಅಥವಾ ಎಲ್ಲ ಕಮೋಡಿಟೀಸ್ಗಳನ್ನು ನಾವು ಇವತ್ತು ರೀಕಾಲ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಮೇಜರ್ ಆಗಿ ಭಾರತ ಯಾವ ರೀತಿಯಾದಂಥ ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಏನಿರುತ್ತಲ್ಲ ಅದನ್ನು ಮಿಸ್ ಮಾಡುವಂತಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.